ಅವರೇ ಕಾಸು ಹಾಕಬೇಕು, ಅನ್ನದಾತರು. ಇದುವರೆಗೂ ಐ ಥಿಂಕ್ ಬಹುಶಃ ನಾನು ಐ ಡೋಂಟ್ ಥಿಂಕ್ ಎನಿ ಆ್ಯಕ್ಟರ್ ವಿಲ್ ಕಾಲ್ ದಟ್ ನೇಮ್. ಆ ಥರ ಒಂದು ವ್ಯಕ್ತಿನ ನೋಡೋಕ್ಕಾಗಲ್ಲ, ಆ ಥರ ಅಪ್ಪಾಜಿ ಅಂತ ವ್ಯಕ್ತಿನಾಗ. ನಮ್ಮ ತಂದೆ ಅಂತ ಹೇಳ್ಕೊತಿಲ್ಲ, ಬಟ್ ನಾನೊಬ್ಬ ಮಗ ಅನ್ನೋದು ಬಿಟ್ಟರೆ ನಾನು ನೋಡಿದಾಗ ಏನಿದು ವರ್ಡ್ ಹೇಳ್ಬಿಟ್ರು ಅಪ್ಪಾಜಿ, ಇದು ಏನು ಥರ ವರ್ಡ್ ಇದು. ಅದು ಕಷ್ಟ ಸ್ಥಿತಿನಲ್ಲಿದ್ದವರೆಲ್ಲ ನಾವು ನಿರ್ಮಾಪಕರಾಗಿ ನಮಗೆ ಅನ್ನ ಹಾಕಿದ್ದಾರೆ. ಆದ್ದರಿಂದ ನಮಗೆ ಏನೇ ಮಾಡಿದ್ರು ಕೂಡ ಯಜಮಾನ ಅನ್ನೋದು ಮಾತ್ರ ಒಳಗಡೆಯಿಂದ ಅಳಿಸೋಕ್ಕಾಗ್ತಾ ಇಲ್ಲ. ಅವ ನಮ್ಮ ಧಣಿ, ನಮಗೆ ಅನ್ನ ಕೊಟ್ಟ ಧಣಿ. ಇದು ಚಿಕ್ಕದ್ರಿಂದ ಬಂದಿರೋದು ನಮ್ಮ ಅಭ್ಯಾಸ. ಹಾಗೆ ಆ ಥರ ಒಂದು ಸುಂದರವಾದ ಒಂದು ವಾಕ್ಯ ನಾನು ಇದುವರೆಗೂ ಕೇಳಿಲ್ಲ ನನ್ನ ಜೀವನದಲ್ಲಿ. ಅದು ನಿಜ. ಇವಾಗ ನಾವು ಅನ್ಕೋತೀವಿ ಅದು ಆಗ್ಬಿಡೋದು, ಇಲ್ಲ ಆಗಲ್ಲ, ಅದು ಅದಾಗೆ ಆಗಬೇಕು. ಅದಕ್ಕೆ ಅವ್ರು ನಮ್ಮನ್ನ ಕೂರಿಸ್ತಾರೆ ಆ ಜಾಗಕ್ಕೆ. ಹಂಗೆ ಹಾಕೊಂಡು ಬಂದಿದ್ದೆ ಹೊರತು ನಾನು ಮಾಡ್ತೀನಿ ಇಲ್ಲ ನಾನು ಕಿತ್ತಾಕಿದ್ದೀನಿ ಅಂತ ಹೋಗಿಲ್ಲ. ನಾನು ಕಿತ್ತಾಕ್ಬೇಕಂದ್ರೆ ಎಷ್ಟೋ ಜನ ಹಿಂದೆ ಇದ್ದಾರೆ. ಅವರೆಲ್ಲ ಬೆಳೆಸ್ತಾರೆ. ಎವ್ರಿಬಡಿ ನೀಡ್ಸ್ ಎ ಗ್ರೋತ್. ಒಂದು ಏಜ್ ಆದ್ಮೇಲೆ ಬೆಳೆದ್ಬಿಟ್ಟ ಅನ್ನೋದಿಲ್ಲ. ಇವಾಗ ಒಬ್ಬ ಅಂಬಾನಿ ಆಗ್ಬೇಕು, ಏನೇ ಆಗ್ಬೇಕಂದ್ರೆ ಅವರೆಲ್ಲ ವರ್ಕರ್ಸ್ ಜೊತೆಲಿ ವರ್ಕ್ ಮಾಡಿದ್ರೆ ಅವ್ನು ಅಂಬಾನಿ ಆಗೋದಿಲ್ಲ. ಅದು ಏನು ದೇವ್ರ ಚೂಸ್ಬಿಡ್ತಾರ? ಇಲ್ಲ, ಎಲ್ಲರೂ ಕಷ್ಟಪಡೋರು ಇರ್ತಾರೆ ಜೊತೆಲಿ. ಯಾರೇ ಮಾಡಿದ್ರು ಹಿಂಗೆ ಪುಷ್ ಕೊಡೋ ಒಂದು ಕೈ ಬೇಕು, ಎತ್ತೋ ಕೈ ಬೇಕು. ನಮಗೆ ಸಾವಿರಾರು ಕೈಗಳು ಎತ್ತಾ ಇದ್ದಾವೆ ನಮ್ಮನ್ನ. ಅದನ್ನು ನಾವು ಭಕ್ತಿಯಿಂದ ನಾವು ಅದನ್ನು ನಮ್ಮ ಜೋಳಿಗೆಯಲ್ಲಿ ಜೋಗಿ ಅಂತ ಟೈಟ್ಲ್ ಕೊಟ್ಟಿದ್ದಾರೆ. ಆ ಜೋಳಿಗೆಯಲ್ಲಿ ಇಟ್ಕೊಂಡು ನಾವು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ.